ಖರ್ಗೆ ಅವರಂತಲ್ಲ, ಧರ್ಮಸಿಂಗ್ ಅಂತಲ್ಲ, ಜಾಫರ್ ಶರೀಫ್ ಅಂತಲ್ಲ, ಎಲ್ಲ ಕಳ್ಳರ, ಕದಿಮರ, ಆಸ್ತಿ ಕಬಳಿಕೆ ಮಾಡಿದಂತ ದುರಿಣರ ಹೆಸರನ್ನ ನಾನು ವರದಿಯಲ್ಲಿ ದಾಖಲಿಸಿದ್ದೇನೆ. ತಹಶೀಲ್ದಾರ್ರಿಂದ ಇಂದು ತಳಮಟ್ಟದವರೆಗೆ ಇಂಚಿಂಚು ತನಿಖೆ ಆಗಿದೆ. ಸಿಬಿಐಗೆ ಒಪ್ಪಿಸಿ 2 ದಿನ ಸಾಕು. ಖರ್ಗೆಯಿಂದ ಖರ್ಗೆಯವರಿಗೆಲ್ಲ ಎಲ್ಲರೂ ಯಾರ್ಯಾರಿದ್ದಾರೋ ಅವರೆಲ್ಲರ ಮುಖವಾಡ ಕಳಚಿ ಬೀಳ್ತದೆ. ಇವರ ರಾಜಕೀಯ ಜೀವನದ ಅಸಲಿಯತ್ತು ಹೊರಗೆ ಬೀಳ್ತದೆ. ನೀವು ಸಿಬಿಐಗೆ ವಹಿಸಿ ಅಂತ ಸುಮಾರು 13-14 ಗಂಟೆಗಳ ಕಾಲ ಚರ್ಚೆ ಆಗಿ ಬಿಲ್ ಪಾಸ್ ಆದಂತ ಈ ಐತಿಹಾಸಿಕ ಘಟನೆ ಏನಿದೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಆಳುವ ಪಕ್ಷದಿಂದ ಯಾರ್ಯಾರು ಎಷ್ಟೆಷ್ಟು ಅದ್ಭುತವಾಗಿ ಮಾತಾಡಿದ್ರು, ವಿರೋಧ ಪಕ್ಷದಿಂದ ಯಾರ್ಯಾರು ಎಷ್ಟು ತಮ್ಮ ಮನೋಜ್ಞವಾದ ಮಾತನಾಡಿದ್ರು, ಇವೆಲ್ಲವೂ ದಾಖಲಾತಿ ಇದೆ. ಆದರೆ ಬಹಳ ಮುಖ್ಯವಾಗಿ ಇರಬೇಕಾದಂಥ 2 ಹೆಸರಿನಲ್ಲಿ ಯಾವ ದಾಖಲಾತಿಯೂ ಇಲ್ಲ. ವಕ್ಫ್ ಬಿಲ್ಲಿನ ವಿರುದ್ಧವಾಗಿ ನಿಂತು ನಿರ್ಣಾಯಕವಾಗಿ ವಾದ ಸರಣಿಯನ್ನ ಮಂಡಿಸಬೇಕಾದಂತ ಹೊತ್ತಿನಲ್ಲಿ ಏಪ್ರಿಲ್ 1ರಂದು ವಕ್ಫ್ ಬಿಲ್ಲು ಮಂಡನೆಯಾದಾಗ ಪ್ರಿಯಾಂಕಾ ಗಾಂಧಿ ಇರಲೇ ಇಲ್ಲ. ಈಗಾಗಲೇ ಬಿಲ್ಲು ಪಾಸಾದನ ಈ ಹೊತ್ತಿನಲ್ಲಿ ಅಲ್ಲಿ 50ಕ್ಕೂ ಹೆಚ್ಚು ಜನ ಬಿಜೆಪಿಯ ಸದಸ್ಯತ್ವವನ್ನು ಪಡ್ಕೊಂಡಿದ್ದಾರೆ. ರಾಜೀವ್ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಸದಸ್ಯತ್ವವನ್ನು ಪಡ್ಕೊಂಡಿದ್ದಾರೆ. ಆದ್ದರಿಂದ ಅಲ್ಲಿ ಕ್ರಿಶ್ಚಿಯನ್ ಸಮುದಾಯ ಸಂಪೂರ್ಣವಾಗಿ ಈ ಬಿಲ್ಲಿಗೆ ಸಪೋರ್ಟ್ ಮಾಡಿಲ್ಲ ರಾಹುಲ್ ಗಾಂಧಿ ಟೀಮು ಅನ್ನುವ ಕಾರಣಕ್ಕಾಗಿ ಕಾಂಗ್ರೆಸ್ಸನ್ನು ಕೈಬಿಟ್ಟಿದೆ. ಈ ವಕ್ಫ್ ಬಿಲ್ಲಿನ ಕಾನೂನಾಗುವಂಥ ಈ ಹೊತ್ತಿನಲ್ಲಿ ವಕ್ಫ್ ಬಿಲ್ಲಿನ ತಿದ್ದುಪಡಿ 2 ಅಪ್ಪರ್ ಹೌಸ್ ಲೋವರ್ ಹೌಸ್ ಅಲ್ಲಿ ಬಹುಮತದಿಂದ ಆಯ್ಕೆಯಾದಂಥ ಅಂಗೀಕೃತವಾದಂಥ ಈ ಹೊತ್ತಿನಲ್ಲಿ ಕಾಂಗ್ರೆಸ್ಸಿಗೆ ಒಂದು ದೊಡ್ಡ ದುರಂತಕಾರಿಯಾದ ಭವಿಷ್ಯದ ನಿರೀಕ್ಷೆ ಮಾಡುವಂಥ ವರ್ತಮಾನ ಕಣ್ಣೆದುರು ಕಾಣ್ತಾ ಇದೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ. ವಕ್ಫ್ ಬಿಲ್ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಅಂಗೀಕೃತವಾಗಿ ರಾಷ್ಟ್ರಪತಿ ಭವನಕ್ಕೆ ಹೋಗಿದೆ. ಅವರ ಸಿಗ್ನೇಚರ್ ಆದ ಮೇಲೆ ಅದು ಕಾನೂನಾಗಿ ಜಾರಿಯಾಗಲಿಕ್ಕಿದೆ. ಅದರ ಮೊದಲನೇ ಯೋಗಿ ಆದಿತ್ಯನಾಥ್ ಈಗಾಗಲೇ ವಕ್ಫ್ ಬೋರ್ಡಿನಿಂದ ಅಕ್ರಮವಾಗಿ ಕಬಳಿಸಲ್ಪಟ್ಟ 1,31,000 ಎಕರೆಯನ್ನು ತನಿಖೆಗೆ ಹಾಕಿದ್ದಾರೆ. ಹಾಗೆಯೇ ಮಹಾರಾಷ್ಟ್ರದಲ್ಲಿಯ ಒಟ್ಟು ವಕ್ಫ್ ಆಸ್ತಿಯಲ್ಲಿ 50% ಅಕ್ರಮವಾಗಿ ವಕ್ಫ್ ಬೋರ್ಡು ಆ ಆಸ್ತಿಯನ್ನು ಕಬಳಿಸಿದೆ ಅನ್ನುವಂಥ ದುರಂತಕಾರಿ ಸತ್ಯವೂ ಕೂಡ ಹೊರಗೆ ಬಿದ್ದಿದೆ. ಅಲ್ಲಿಯ ಮುಖ್ಯಮಂತ್ರಿ ಈಗಾಗಲೇ ಅದಕ್ಕೆ ನಿರ್ದಿಷ್ಟವಾದಂಥ ತ್ವರಿತವಾದಂಥ ತನಿಖೆಗೆ ಆದೇಶವನ್ನು ಮಾಡಿದ್ದಾರೆ. ರಾಜ್ಯದಲ್ಲಿ ಯಾವುದೇ ರೀತಿಯ ವಕ್ಫ್ ಬಿಲ್ಲಿನ ಅಕ್ರಮ ಆಸ್ತಿಯನ್ನು ಹೊಡೆದ 14 ಕದಿಮರ ಬಗ್ಗೆ ತುಟಿ ಪಿಟಕ್ ಅನ್ನಿಸ್ತಾ ಇಲ್ಲ. ಮತ್ತು ಬ್ರದರ್ ಸರ್ಕಾರವೇ ಇರೋದರಿಂದ ಅದನ್ನು ನಿರೀಕ್ಷೆ ಮಾಡುವಾಗೂ ಇಲ್ಲ. ಯಾಕೆಂತಂದರೆ ಸ್ವತಃ ಮೂಡದ ಆಸ್ತಿಯನ್ನು ಹೊಡೆದು ಈಗ ಇಡಿಯ ಕೈಯಲ್ಲಿ ಸಿಕ್ಕಾಕ್ಕೊಂಡು ತಾನು ಮುಖ್ಯಮಂತ್ರಿ ಅನ್ನುವ ಕಾರಣದಲ್ಲಿ ರಾಜ್ಯದ ತನಿಖಾ ಸಂಸ್ಥೆ ಲೋಕಾಯುಕ್ತದಿಂದ ಕ್ಲೀನ್ ಚೀಟನ್ನು ಪಡೆದರೂ ಕೂಡ ಈಗ ಇಡಿ ಸಿದ್ದರಾಮಯ್ಯನವರ ಕೊರಳಿಗೆ ಉರುಳನ್ನು ಹಾಕಿದೆ. ಭ್ರಷ್ಟಾಚಾರ ಸಾರ್ವತ್ರೀಕರಣಗೊಂಡಿದೆ. ಭ್ರಷ್ಟಾಚಾರ ಮೇರೆ ಮೀರಿದೆ. ಕಾಂಗ್ರೆಸ್ಸಿನ 2 ವರ್ಷದ ಆಡಳಿತ ಇಡೀ ಕರ್ನಾಟಕದ ಮಾನ ಮರ್ಯಾದೆಯನ್ನು ಬೀದಿ ಪಾಲ್ ಮಾಡಿದೆ. ಆರ್ಥಿಕವಾಗಿ ದಿವಾಳಿಯಾಗಿದೆ. ಹೀಗಾಗಿ ಯಾವುದೇ ನೈತಿಕತೆಯೂ ಉಳಿದಿಲ್ಲ. ಈ ಮಧ್ಯೆಯೂ ಕೂಡ ಅಮಿತ್ ಶಾನಂತವರು ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ 14 ಜನರ ರಾಧಾಮೋಹನ್ ದಾಸ್ ಅವರಂತೂ ವಕ್ಫ್ ಆಸ್ತಿಯನ್ನು ಯಾರ್ಯಾರು ಎಷ್ಟೆಷ್ಟು ಕಬಳಿಸಿದ್ದಾರೆ ಅನ್ನೋದನ್ನು ರಾಷ್ಟ್ರದ ಮುಂದೆ ಲಿಸ್ಟನ್ನೇ ಇಟ್ಟರು. ಅನ್ವರ್ ಮಣಿಪಾಡಿಯವರು ರಾಜ್ಯ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾದ ನಾಥೆಯಲ್ಲಿ 2012-13ರಲ್ಲಿ ಅದರ ಸಂಪೂರ್ಣ ಇಂಚಿಂಚು ತನಿಖೆಯನ್ನು ಮಾಡಿ ಯಾರ್ಯಾರು ಎಷ್ಟೆಷ್ಟು ಎಕರೆಗಳನ್ನು ಕಬಳಿಸಿದ್ದಾರೆ ಅದರಲ್ಲಿ ಬಹುಪಾಲು ಅಂತಲ್ಲ ಒಟ್ಟು ಪಾಲು ಕಾಂಗ್ರೆಸ್ಸಿನ ಪುಡಾರಿಗಳದ್ದೇ ಹೇಗಿದೆ ಅನ್ನೋದನ್ನು ಅವರು
ಅವತ್ತೇ ಅದರ ರಿಪೋರ್ಟನ್ನು ಕೊಟ್ಟರು, ವರದಿಯನ್ನು ಕೊಟ್ಟರು. ಆ ವರದಿ ಇವತ್ತಿಗೂ ಧೂಳು ಹಿಡಿತಾ ಇದೆ. ಆದರೆ JPC ಎದುರು ಆ ವರದಿಯನ್ನು ಸಂಪೂರ್ಣವಾಗಿ ಗಮನಕ್ಕೆ ತರಲಾಯಿತು. ಅದನ್ನು ಗಂಭೀರವಾಗಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಗಮನಿಸಿದೆ. ಅದೇ ವರದಿಯ ಆಧಾರವನ್ನು ಇಟ್ಟುಕೊಂಡೇ ಅಮಿತ್ ಶಾ ಅವರು, ಅನುರಾಗ್ ಠಾಕೂರ್, ರಾಧಾ ಮೋಹನ್ ದಾಸ್ ಇವರೆಲ್ಲರೂ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಕಾಂಗ್ರೆಸ್ಸಿನ ಒಟ್ಟು ಅಲ್ಪಸಂಖ್ಯಾತರ ವ್ಯಾಮೋಹ, ಅಲ್ಪಸಂಖ್ಯಾತರ ಅಭಿವೃದ್ಧಿ, ಅಲ್ಪಸಂಖ್ಯಾತರ ವಿಮೋಚನೆ ಇತ್ಯಾದಿ ಶಬ್ದಗಳನ್ನು ಬಳಸಿ 75 ವರ್ಷದಿಂದ ತನ್ನ ಇಡಗಂಟಾಗಿ ಉಳಿಸಿಕೊಂಡಂಥ ವೋಟ್ ಬ್ಯಾಂಕಿನ ಆಸ್ತಿಯ ಮೇಲೆ ಸಂಪೂರ್ಣವಾಗಿ ಅದನ್ನು ಕಾಂಗ್ರೆಸ್ಸಿನ ಇರಾದೆ, ಇಚ್ಛೆ ಮತ್ತು ವೋಟ್ ಬ್ಯಾಂಕಿನ ಅಧಿಕಾರದ ರಾಜಕಾರಣಕ್ಕಾಗಿ ಆ ಸಮುದಾಯವನ್ನು ಹೇಗೆ ಬಳಸ್ಕೊಳ್ತಾ ಇದೆ ಮತ್ತು ಆ ಸಮುದಾಯದ ಒಂದು ಅಭಿವೃದ್ಧಿಯ ಆಶಯದ ಹಿನ್ನೆಲೆಯಲ್ಲಿದ್ದಂಥ ವಕ್ಫ್ ಆಸ್ತಿಯನ್ನು ಹೇಗೆ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಾ ಇದೆ ಅನ್ನೋದನ್ನು ಈ ಒಂದು ವಕ್ಫ್ ಬಿಲ್ಲಿನ ಮೇಲಿನ ಚರ್ಚೆ ಮತ್ತು ಸಂವಾದದ ಮಧ್ಯೆ BJP NDA ಸರ್ಕಾರ ಅತ್ಯಂತ ಗಂಭೀರವಾಗಿ ಪ್ರಹಾರ ಮಾಡಿದೆ. ಇದರ ಮಧ್ಯೆ ಖರ್ಗೆಯವರ ಹೆಸರನ್ನು ಅನುರಾಗ್ ಠಾಕೂರ್ ತಂದರು. ನನ್ನ 60 ವರ್ಷದ ಸುದೀರ್ಘವಾದ ರಾಜಕೀಯ ಜೀವನಕ್ಕೆ ಕಪ್ಪು ಮಳಸಿ ಬಳಿಯುವಂಥ ವ್ಯವಸ್ಥಿತ ಪ್ರಯತ್ನ ಇದು. ಒಂದೇ ಒಂದು ಸಾಕ್ಷಿ ಇದ್ದರೆ ಹೊರಗಡೆ ಹಾಕಿ ನಾನು ನನ್ನ ರಾಜಕೀಯ ನಿವೃತ್ತಿಯನ್ನು ಪಡಿತೇನೆ, ರಾಜೀನಾಮೆಯನ್ನು ಕೊಡ್ತೇನೆ, ಸಾಬೀತು ಮಾಡಿ, ಇಲ್ಲದೆ ನೀವು ರಾಜೀನಾಮೆ ಕೊಡಿ ಅಂತ ಅಂದರು. ಅನುರಾಗ್ ಠಾಕೂರ್ ಹೇಳಿದ್ರು, ಈಗಾಗಲೇ ಹೊರಗಡೆ ಗಂಭೀರವಾಗಿ ಚರ್ಚೆ ಆಗ್ತಾ ಇದೆ ಮತ್ತು ವರದಿಗಳಲ್ಲೂ ಉಲ್ಲೇಖ ಇದೆ, ಅಷ್ಟಾಗಿಯೂ ನಿಮಗೆ ಹರ್ಟ್ ಆಗಿದೆ ಅಂತಾದರೆ ನಾನು ವಾಪಸ್ ತಗೊಳ್ತೇನೆ ಅನ್ನುವ ಮಾತನ್ನು ಆಡಿದರು. ಆದರೆ ಈಗ ಅನ್ವರ್ ಮಣಿಪ್ಪಾಡಿ ಅವರು ಅಖಾಡಕ್ಕೆ ಇಳಿದಿದ್ದಾರೆ. ಅವರಿಗೆ ಜೀವ ಬೆದರಿಕೆ ಕರೆಗಳು ಬರ್ತಾ ಇದೆ ಇಂಟರ್ನೆಟ್ ಮೂಲಕ. ನಾವು ಈಗಾಗಲೇ ಅದರ ವಿಡಿಯೋ ಮಾಡಿದ್ದೇವೆ. ಅನ್ವರ್ ಮಣಿಪ್ಪಾಡಿ ಅವರು ಹೇಳೋದೇನು, ಖರ್ಗೆ ಅವರಂತಲ್ಲ, ಧರ್ಮಸಿಂಗ್ ಅಂತಲ್ಲ, ಜಾಫರ್ ಶರೀಫ್ ಅಂತಲ್ಲ, ಎಲ್ಲ ಕಳ್ಳರ, ಕದಿಮರ, ಆಸ್ತಿ ಕಬಳಿಕೆ ಮಾಡಿದಂಥ ದುರಿಣರ ಹೆಸರನ್ನು ನಾನು ವರದಿಯಲ್ಲಿ ದಾಖಲಿಸಿದ್ದೇನೆ. ತಹಶೀಲ್ದಾರ್ರಿಂದ ಇಂದು ತಳಮಟ್ಟದವರೆಗೆ ಇಂಚಿಂಚು ತನಿಖೆ ಆಗಿದೆ. CBIಗೆ ಒಪ್ಪಿಸಿ 2 ದಿನ ಸಾಕು. ಖರ್ಗೆಯಿಂದ ಖರ್ಗೆಯವರಿಗೆಲ್ಲ ಎಲ್ಲರೂ ಯಾರ್ಯಾರಿದ್ದಾರೋ ಅವರೆಲ್ಲರ ಮುಖವಾಡ ಕಳಚಿ ಬೀಳ್ತದೆ. ಇವರ ರಾಜಕೀಯ ಜೀವನದ ಅಸಲಿಯತ್ತು ಹೊರಗೆ ಬೀಳ್ತದೆ. ನೀವು CBIಗೆ ವಹಿಸಿ ಅಂತ ಹೇಳಿದ್ದಾರೆ. ಹಾಗಾದರೆ ಖರ್ಗೆ ಅವರ ವೀರಾವೇಶದ ದುಃಖತಪ್ತ ಮಾತುಗಳು ರಾಜ್ಯಸಭೆಯಲ್ಲಿ ಅದು ಕೂಡ ರಾಜಕೀಯದ ನಾಟಕ, ವಿಡಂಬನೆ ಅನ್ನೋದು ಈಗ ಅರ್ಥ ಆಗ್ತಾ ಇದೆ. ಅನ್ವರ್ ಮಣಿಪ್ಪಾಡಿ ಅವರು ಸ್ಪಷ್ಟವಾಗಿ ಮಾಧ್ಯಮದಲ್ಲಿ ಹೇಳಿದ್ದಾರೆ, ಖರ್ಗೆ ಅವರ ಹೆಸರು ಇದೆ, ಕಬಳಿಕೆಯ ಲಿಸ್ಟಲ್ಲಿ ಅವರೂ ಇದ್ದಾರೆ ಅನ್ನೋದನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. CBI ತನಿಖೆ ಆಗಲಿ, ಇವರೆಲ್ಲರ ಹಣೆ ಬರ ಗೊತ್ತಾಗುತ್ತೆ, 2 ದಿನ ಸಾಕು, ನಾನು ಚಾಲೆಂಜ್ ಮಾಡ್ತೇನೆ ಅನ್ನುವ ಮಾತನಾಡಿದ್ದಾರೆ. ಹಾಗಾಗಿ AICC ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರ ರಾಜಕೀಯ ಜೀವನ ಕೂಡ ಈ CBI ಏನಾದರೂ ಎಂಟ್ರಿ ಕೊಟ್ಟರೆ ವಕ್ಫ್ ಆಸ್ತಿ ಕಬಳಿಕೆಯ ಹಗರಣದಲ್ಲಿ ಸಿಕ್ಕಿಕೊಳ್ಳುವ ಎಲ್ಲ ಲಕ್ಷಣಗಳು 99% ಇದೆ ಅನ್ನೋದು BJPಯವರ ಅಂಬೋಣ ಅಷ್ಟೇ ಅಲ್ಲ. ಅನ್ವರ್ ಮಣಿಪ್ಪಾಡಿಯವರು ಈ ಸತ್ಯಶೋಧದ ವರದಿಯನ್ನೇನು ಕೊಟ್ಟಿದ್ದಾರೆ, ಇಡೀ ರಾಷ್ಟ್ರದಲ್ಲದೇನು ಹಲ್ಚಲನ್ನು ಮಾಡಿತ್ತು, 13 ವರ್ಷಗಳಿಂದ ಅದು ಚಾಲ್ತಿಯಲ್ಲಿದೆ. ಅವರಿವತ್ತು ಸವಾಲಿನ ರೂಪದಲ್ಲಿ ಹೇಳಿದ್ದಾರೆ, ಬಲ್ಲಿ CBI. ಆವಾಗ ಯಾರು ರಾಜೀನಾಮೆ ಕೊಡಬೇಕಾಗತ್ತೆ, ಯಾರ ರಾಜಕೀಯ ಜೀವನ ಶುದ್ಧವಾಗಿದೆ, ಯಾರು ಮುಸ್ಲಿಮರಿಗೆ ಒಂದು ಬಡಬಗ್ಗರ ಅಭ್ಯುದಯಕ್ಕೆ ಮೀಸಲಾದಂಥ ವಕ್ಫ್ ಆಸ್ತಿಯನ್ನೇ ಈ ಕಾಂಗ್ರೆಸ್ಸಿನ ಪುಡಾರಿಗಳು ಹೇಗೆ ಹೊಡೆದಿದ್ದಾರೆ, ಉಪಯೋಗಿಸ್ಕೊಂಡಿದ್ದಾರೆ, ಕಬಳಿಕೆ ಮಾಡಿದ್ದಾರೆ ಅನ್ನುವ ಸತ್ಯ, ರುದ್ರ ಸತ್ಯ ಹೊರಗೆ ಬರ್ತದೆ ಅನ್ನುವಂಥ ಸವಾಲನ್ನು ಹಾಕಿದ್ದಾರೆ. ನೀವು ಅದನ್ನು ಮಾಧ್ಯಮಗಳಲ್ಲಿ ಈಗಾಗಲೇ ನೋಡಿರ್ತೀರಿ. ಹೀಗಾಗಿ ಈ ಏನು ಆಸ್ತಿ ಕಬಳಿಸಿದ, ವಕ್ಫ್ ಆಸ್ತಿಯನ್ನು ಕಬಳಿಸಿದ 14 ಜನ ಏನು ಭೂ ಹಗರಣದ, ಭೂ ಕಬಳಿಕೆಯ ಈ ಕಾಂಗ್ರೆಸ್ಸಿನ ಪುಡಾರಿಗಳ ನಿಜ ಬಣ್ಣ, ಅಸಲಿಯತ್ತು ಬಯಲಾಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಎಷ್ಟು ಹೊತ್ತಿಗೂ CBI ಎಂಟ್ರಿ ಕೊಡಬಹುದು. ಇದು ವಕ್ಫ್ ಬಿಲ್ಲು ಪಾಸಾದ ನಂತರದ ಒಂದು ಬೆಳವಣಿಗೆ. ಆದರೆ 75 ವರ್ಷದಿಂದ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕಿನ ಇಡಗಂಟು. ಅದರಲ್ಲೂ ಮೋದಿಯವರ 2 ಅವಧಿಯ ಅಧಿಕಾರ ಮುಗಿದು 3ನೇ ಅವಧಿಗೆ
ಅಬ್ ಕಿ ಬಾರ್ 400 ಪಾರ್ ಅನ್ನುವ ಘೋಷವಾಕ್ಯದೊಂದಿಗೆ ಲೋಕಸಭಾ ಚುನಾವಣೆಯನ್ನು ಎದುರಿಸಲಿಕ್ಕೆ ಮುಂದಾದಾಗ ಇದೇ ಕಾಂಗ್ರೆಸ್ಸು ಸಂಪೂರ್ಣವಾಗಿ ಐತಿಹಾಸಿಕ ಅನ್ನುವ ರೀತಿಯಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮುಸ್ಲಿಂ ವೋಟುಗಳು ಧ್ರುವೀಕರಣಗೊಳ್ಳುವಂತ ಆದವು. ಮೋದಿಯವರನ್ನು ಏನಕ್ಕೇನ ಸೋಲಿಸಬೇಕು ಅನ್ನುವಂಥ ಕಾಂಗ್ರೆಸ್ ಇಂಡಿ ಕೂಟದ ಒಂದು ಕರೆಗೆ ಕಿವಿಗೊಟ್ಟು, ಇಲ್ಲದಿದ್ದರೆ JDSರಂಥದ್ದು BSPನೋ ಅಲ್ಲಿ ಇಲ್ಲಿ ಸ್ಥಳೀಯ ಪ್ರಾದೇಶಿಕ ಪಕ್ಷಗಳೊಟ್ಟಿಗೆ ಅದು ಅಲ್ಲಲ್ಲಿ ಒಡೆದೋಗ್ತಾ ಇತ್ತು ಮುಸ್ಲಿಮರ ಮತ. ಆದರೆ ಮೊದಲ ಬಾರಿಗೆ ಇನ್ನು ಯಾವುದೇ ಕಾರಣಕ್ಕೂ ಮೋದಿಯವರು ಅಧಿಕಾರಕ್ಕೆ ಬರಬಾರದು, ಕಾಮನ್ ಸಿವಿಲ್ ಕೋಡು, ವಕ್ಫ್ ತಿದ್ದುಪಡಿ ಕಾಯ್ದೆ ಇತ್ಯಾದಿ CAA ಇತ್ಯಾದಿ ಎಲ್ಲ ಬರುವ ಸಾಧ್ಯತೆ ಇದೆ. ಆದ್ದರಿಂದ ಅವರನ್ನು ತಡೆಯಬೇಕು. ವಿದೇಶಿ ಶಕ್ತಿಗಳು ಪ್ರಯತ್ನ ಮಾಡಿದ್ರು, ಸೊರೋಸ್ನಂಥವರು ಪ್ರಯತ್ನ ಮಾಡಿದ್ರು, ಕಮಲಾ ಹ್ಯಾರಿಸ್ ಆ್ಯಂಡ್ ಬೈಡನ್ನ ಗುಂಪು ಟ್ರೈ ಮಾಡಿತು, ಚೈನಾ ರಾಹುಲ್ ಗಾಂಧಿಯೊಟ್ಟಿಗೆ ಗೌಪ್ಯವಾದಂಥ ಸಂಧಾನ ಮಾಡಿಕೊಳ್ತು, ರಾಹುಲ್ ಗಾಂಧಿಯವರು ಇಂಗ್ಲೆಂಡಿಗೆ ಅಮೇರಿಕಕ್ಕೆ ಪಾಕಿಸ್ತಾನದ ಭಯೋತ್ಪಾದಕ ಕೃತ್ಯಗಳಲ್ಲಿ ತೊಡಗಿ ತಲೆಮರೆಸಿಕೊಂಡಂಥ ಒಂದು ಗ್ಯಾಂಗಿನ ಆಹ್ವಾನದ ಮೇರೆಗೆ ಹೇಗೆ ಹೋಗಿ ಬಂದರು, ಇವೆಲ್ಲವನ್ನು ನಾವು ಗಮನಿಸಿದ್ದೇವೆ. ಅಂದರೆ ಈಗ ಏನು BJPಗೆ ಬಹುಮತ ಬಂದಿಲ್ಲ, ಕಾಂಗ್ರೆಸ್ಸಿನ ಕಳೆದ ಲೋಕಸಭಾ ಚುನಾವಣೆಗೆ ಹೋಲಿಸಿದರೆ ಈ ಚುನಾವಣೆಯಲ್ಲಿ 99 ಸೀಟು ಏರಿಕೆ ಆದದ್ದು, ಇವೆಲ್ಲವೂ ಕಾರಣ ಏನು ಅಂದರೆ ಮುಸ್ಲಿಂ ಓಟಿನ ಧ್ರುವೀಕರಣ. ಆದರೆ ವಕ್ಫ್ ಬಿಲ್ಲಿನಂಥ ಬಿಲ್ಲು ಮುಸ್ಲಿಂ ಸಮುದಾಯದ ಆತ್ಯಂತಿಕವಾದಂಥ ಒಂದು ನಿರ್ಣಯ, ಸವಾಲು, ಪ್ರತಿಭಟನೆ ಎಲ್ಲದಕ್ಕೂ ಒಳಗಾದಂಥ ಈ ಬಿಲ್ನ ಬಗ್ಗೆ ಕಾಂಗ್ರೆಸ್ಸಿನ ಒಟ್ಟು ನಿಲುವೇನು? ಕಾಂಗ್ರೆಸ್ಸು ಈ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಏಪ್ರಿಲ್ 1ರಂದು ಮಂಡನೆಯಾದ ನಂತರ ಆದಂಥ ಒಟ್ಟು ಬೆಳವಣಿಗೆಯಲ್ಲಿ ಎಷ್ಟು ಗಂಭೀರವಾಗಿ ಪಾಲ್ಗೊಂಡಿದೆ, ಎಷ್ಟು ಗಂಭೀರವಾಗಿ ಚರ್ಚೆಯಲ್ಲಿ ನಿಂತಿದೆ, ಎಷ್ಟು ಗಂಭೀರವಾಗಿ ಬಿಲ್ಲನ್ನು ತಡೆಯುವ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದೆ. ಅಂಕಿ ಸಂಖ್ಯೆ, ಮತ, ಅಲ್ಲಿಯ ಬಹುಮತ, ಅಲ್ಲಿಯ ಒಂದು ವಾಸ್ತವ ಅದು ಬೇರೆ. ಆದರೆ ಈಗ ನಾವು ಇವತ್ತಿಗೂ ಅಟಲ್ ಬಿಹಾರಿ ವಾಜಪೇಯಿಯವರು ಒಂದು ಮತದಲ್ಲಿ ಪ್ರಧಾನಿ ಪಟ್ಟವನ್ನು ಕಳ್ಕೊಂಡದ್ದನ್ನು ನಾವು ನೆನಪಿಸ್ತೇವೆ, ರೋಮಾಂಚನಗೊಳ್ತೇವೆ. ಮತ್ತು ಆ ಪ್ರಜಾಪ್ರಭುತ್ವದ ಒಂದು ಅಂಕಿ ಸಂಖ್ಯೆಯ ಮೇಲೆ ಆ ಬಹುಮತ ಅಥವಾ ಆತ್ಮವಿಶ್ವಾಸ ಕಳ್ಕೊಳ್ಳುವ ಸರ್ಕಾರ, ಬಹುಮತ ಕಳ್ಕೊಳ್ಳುವ ಸರ್ಕಾರದ ಈ ಲಾಜಿಕಲ್ ಆದಂಥ ತಾರ್ಕಿಕವಾದಂಥ ಒಂದು ವ್ಯವಸ್ಥೆಯ ಬಗ್ಗೆನೇ ಜಿಗುಪ್ಸೆಗೊಳ್ತೇವೆ. ಅಲ್ಲಿ ಸೋತು ಗೆದ್ದಂಥ ಅಟಲ್ ಬಿಹಾರಿ ವಾಜಪೇಯಿಯವರ ವ್ಯಕ್ತಿತ್ವ ಮತ್ತು ಅವರು ಆವತ್ತು ಆಡಿದಂಥ ಮಾತುಗಳು ಚರಿತ್ರೆಯನ್ನು ನಿರ್ಮಿಸಿದವೆ. ಹಾಗಾಗಿ ಇಲ್ಲಿ ಕೂಡ ಮುಸ್ಲಿಂ ಸಮುದಾಯ ಅದನ್ನು ನಿರೀಕ್ಷೆ ಮಾಡಿತ್ತು. ಬಿಲ್ ಪಾಸಾಗೋದಕ್ಕೆ ಬೇಕಾದಂಥ ಮತ ಅಲ್ಲಿ ಇದೆಯೋ ಇಲ್ಲವೋ ಅದರ ಪ್ರಶ್ನೆ ಬೇರೆ. ಆದರೆ ಕಾಂಗ್ರೆಸ್ಸು, ಮುಖ್ಯವಾಗಿ ಇಂಡಿ ಕೂಟ, ಅದರಲ್ಲೂ ಕಾಂಗ್ರೆಸ್ಸು ಎಷ್ಟು ಈ ಬಿಲ್ಲಿನ ವಿರುದ್ಧವಾಗಿ ನಿಂತು ಮಾತಾಡ್ತದೆ ಅನ್ನೋದನ್ನು ನಿರೀಕ್ಷೆ ಮಾಡಿತ್ತು. ಇವತ್ತಿಗೂ ನಿಮಗೆ ಸುಮಾರು 13-14 ಗಂಟೆಗಳ ಕಾಲ ಚರ್ಚೆ ಆಗಿ ಬಿಲ್ ಆದಂಥ ಈ ಐತಿಹಾಸಿಕ ಘಟನೆ ಏನಿದೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಆಳುವ ಪಕ್ಷದಿಂದ ಯಾರ್ಯಾರು ಎಷ್ಟೆಷ್ಟು ಅದ್ಭುತವಾಗಿ ಮಾತಾಡಿದರು, ವಿರೋಧ ಪಕ್ಷದಿಂದ ಯಾರ್ಯಾರು ಎಷ್ಟು ತಮ್ಮ ಮನೋಜ್ಞವಾದ ಮಾತನಾಡಿದರು, ಇವೆಲ್ಲವೂ ದಾಖಲಾತಿ ಇದೆ. ಆದರೆ ಬಹಳ ಮುಖ್ಯವಾಗಿ ಇರಬೇಕಾದಂಥ 2 ಹೆಸರಿನಲ್ಲಿ ಯಾವ ದಾಖಲಾತಿಯೂ ಇಲ್ಲ. ಇಡೀ ದೇಶದ ಮುಸ್ಲಿಂ ಸಮುದಾಯ ಇವತ್ತು ಆಕ್ರೋಶಗೊಂಡಿದೆ, ಪ್ರತಿಭಟನೆ ಮಾಡ್ತಾ ಇದೆ. ಕಾಂಗ್ರೆಸ್ಸನ್ನು ಸಂಪೂರ್ಣವಾಗಿ ಕೈ ಬಿಡುವ ನಿರ್ಧಾರಕ್ಕೆ ಮುಂದೆ ಬಂದ ಹಾಗೆ ಕಾಣುತ್ತೆ. ರಾಹುಲ್ ಗಾಂಧಿ ತುಟಿಯನ್ನೇ ಒಡೆದಿಲ್ಲ, ಗೊಂಬೆಯ ಹಾಗೆ ಕೂತರು. ಯಾಕೆ ಅಂತ ಅವರದೇ ಅಮೇಠಿಯಲ್ಲಿ ಸೋತು ಸುಣ್ಣವಾದಾಗ ವಯನಾಡ್ ಅವರ ಕೈ ಹಿಡಿತು. 39.5% ಅಲ್ಲಿ ಮುಸ್ಲಿಮರ ಓಟಿದೆ, ಬಹುಮತ ಅಲ್ಲಿ ಬಹುಸಂಖ್ಯಾತರವರು. ಆಮೇಲೆ ವಯನಾಡನ್ನು ಬಿಟ್ಟರು. ಬೈ ಎಲೆಕ್ಷನ್ನಲ್ಲಿ ವಯನಾಡಿನ ಪ್ರವಾಹದ ದುರಂತಕ್ಕೆ ಮೊದಲು ಮೋದಿ ಹೋದರು, RSS ಹೋಯಿತು, BJP ಧುರೀಣರು ಹೋದರು. ಕೊನೆಗೆ ಲೇಟ್ ಎಂಟ್ರಿ
ಮನಸ್ಸಿಲ್ಲದ ಮನಸ್ಸಿನಿಂದ ತನ್ನ ಕ್ಷೇತ್ರಕ್ಕೆ ಇದೇ ರಾಹುಲ್ ಗಾಂಧಿ ಭೇಟಿ ಕೊಟ್ಟರು. ತಾನು ಧರಿಸಿದ ವೈಟಾದ ಜುಬ್ಬ ಒಂದು ಇಂಚು ಕೊಳೆಯಾಗದೇ ಇದ್ದ ಹಾಗೆ ನಯವಾಗಿ ತಿರುಗಾಡ್ಕೊಂಡು ಬಂದರು. ಈಗೇನಾಗಿದೆ, ಅದಷ್ಟಾಗಿಯೂ ಬೈ ಎಲೆಕ್ಷನ್ನಲ್ಲಿ ಪ್ರಿಯಾಂಕಾ ವಾಡ್ರಾನನ್ನು ಅತ್ಯಂತ ಬಹುಮತದಿಂದ ಆ ಕ್ಷೇತ್ರ ಗೆಲ್ಲಿಸಿತು. ಸಂಪೂರ್ಣವಾಗಿ ಆಸ್ತಿ ಕಳ್ಕೊಂಡಿತ್ತು, ಸಂಪೂರ್ಣವಾಗಿ ಬದುಕನ್ನು ಕಳ್ಕೊಂಡಿತ್ತು. ಎಲ್ಲವೂ ನಿರ್ನಾಮಗೊಂಡಂಥ ಪರಿಸ್ಥಿತಿಯಲ್ಲೂ ಕೂಡ ನಮ್ಮನ್ನು ಇವರು ಎತ್ತಿ ಹಿಡಿತಾರೆ, ಕಟ್ಟುತ್ತಾರೆ, ಬದುಕು ಕೊಡ್ತಾರೆ ಅನ್ನೋ ಆಶಯದಲ್ಲಿ ಪ್ರಿಯಾಂಕಾ ಗಾಂಧಿಯವರನ್ನು ನ ಭೂತೋ ನ ಭವಿಷ್ಯತ್ ಅನ್ನುವ ಹಾಗೆ ಗೆಲ್ಲಿಸಿ ಕಳಿಸಿದರು. ಆದರೆ ಈಗ ಏನಾಯಿತು ಪರಿಸ್ಥಿತಿ? ವಕ್ಫ್ ಬಿಲ್ಲಿನ ವಿರುದ್ಧವಾಗಿ ನಿಂತು ನಿರ್ಣಾಯಕವಾಗಿ ವಾದ ಸರಣಿಯನ್ನು ಮಂಡಿಸಬೇಕಾದಂಥ ಹೊತ್ತಿನಲ್ಲಿ ಏಪ್ರಿಲ್ 1ರಂದು ವಕ್ಫ್ ಬಿಲ್ಲು ಮಂಡನೆಯಾದಾಗ ಪ್ರಿಯಾಂಕಾ ಗಾಂಧಿ ಇರಲೇ ಇಲ್ಲ. ಕೇಳಿದರೆ ಅವರು ವಿದೇಶ ಪ್ರಯಾಣವನ್ನು ಕೈಗೊಳ್ತಾ ಇದ್ದಾರೆ, ಆಪ್ತರೊಬ್ಬರಿಗೆ ಅಸೌಖ್ಯವಾಗಿದೆ, ಆದ್ದರಿಂದ ಅವರು ಬರಲಿಲ್ಲ ಅನ್ನುವಂಥ ನಂಬಲಾರದ ಮತ್ತು ಗುರುತರವಾಗಿ ಒಂದು ಬರದೇ ಇರುವುದಕ್ಕೆ ಕೊಡಬಹುದಾದ ಕಾರಣವಲ್ಲದ ಕಾರಣವನ್ನು ಕೊಡುವ ಮೂಲಕ ಇಡೀ ದೇಶದಲ್ಲಿ ಮುಸ್ಲಿಮರ ಆಕ್ರೋಶಕ್ಕೆ ಕಾರಣವಾಗಿದ್ದಾರೆ. ಅದರಲ್ಲೂ ವಯನಾಡಿನಲ್ಲಿ ಪ್ರಿಯಾಂಕಾ ಗಾಂಧಿಯ ಬಗ್ಗೆ ಅತ್ಯಂತ ಆಕ್ರೋಶ ಭುಗಿಲೆದ್ದಿದೆ. ಕೇರಳದ ಮುಸ್ಲಿಮರ ಮುಖವಾಣಿ ಅಂತಲೇ ಭಾವಿಸುವ ಸುಪ್ರಭಾತ ಪತ್ರಿಕೆಯಲ್ಲಿ ಸಂಪಾದಕೀಯವನ್ನು ಬರೆದಿದ್ದಾರೆ. ಇದು ಗಾಂಧಿ ಕುಟುಂಬದ, ಅದರಲ್ಲೂ ಪ್ರಿಯಾಂಕಾ ವಾಡ್ರಾ ಅವರ ಇಡೀ ರಾಜಕೀಯ ಜೀವನದ ಅಳಿಸಲಾರದ ಕಪ್ಪು ಚುಕ್ಕೆ, ವಿಶ್ವಾಸ ದ್ರೋಹ, ನಂಬಿಕೆ ದ್ರೋಹ ಅನ್ನುವ ರೀತಿಯಲ್ಲಿ ಅಲ್ಲಿ ಎಡಿಟೋರಿಯಲನ್ನು ಬರೆಯಲಾಗಿದೆ. ರಾಹುಲ್ ಗಾಂಧಿಯ ಮೌನದ ಬಗ್ಗೆ ಇಡೀದಾಗಿ ಮುಸ್ಲಿಂ ಸಮುದಾಯ ಆಕ್ರೋಶಗೊಂಡಿದೆ. ಅದರ ಜೊತೆಗೆ ಇನ್ನೊಂದು ಬಹಳ ದೊಡ್ಡ ಬೆಳವಣಿಗೆ ಅಂತಂದರೆ, ಅಸ್ಸಾಂನಲ್ಲಿ ಒಂದು ಚುನಾವಣೆ ನಡೆದಿತ್ತು. ಈ ಬಿಲ್ ಪಾಸಾದ ನಂತರದ ಬೆಳವಣಿಗೆ, ಆ ಚುನಾವಣೆಯಲ್ಲಿ ಹೀನಾಯವಾಗಿ ಕಾಂಗ್ರೆಸ್ ಸೋತಿದೆ. ಅಸ್ಸಾಂನ ಈ ಚುನಾವಣೆ ರಬಾ ಹೊಸಾಂಗ್ ಆಟೋನಮಸ್ ಕೌನ್ಸಿಲ್ ಚುನಾವಣೆ ನಡೆದು ಅಲ್ಲಿ NDA 33 ಸೀಟನ್ನು ಗೆದ್ದಿದೆ, ಇತರೆ 2, ಕಾಂಗ್ರೆಸ್ಸು 1. ಅದರ ಜೊತೆಗೆ ಇನ್ನು ಕೇರಳದಲ್ಲಿ ಆದಂಥ ಒಂದು ಬಹಳ ದೊಡ್ಡ ಬೆಳವಣಿಗೆ ಏನು ಅಂತಂದರೆ, ಕೇರಳದಲ್ಲಿ ಒಂದು ಘಟನೆ ನಡೆದಿದೆ. ಆ ಘಟನೆಯ ಪ್ರಯುಕ್ತ 174 ದಿನದಿಂದ ಅಲ್ಲಿ ಪ್ರತಿಭಟನೆ ನಡೀತಾ ಇತ್ತು. ನೀವೆಲ್ಲರೂ ಗಮನಿಸಿದ್ದೀರಿ. ಕೇರಳದ ವಕ್ಫ್ ಬೋರ್ಡು ಅಲ್ಲಿ ಇಡೀ ಹಳ್ಳಿಯನ್ನೇ, ಕ್ರಿಶ್ಚಿಯನ್ರ ಇಡೀ ಹಳ್ಳಿಯನ್ನೇ ಅಲ್ಲಿ ಕಬ್ಜಾ ಮಾಡಿಕೊಂಡಿತ್ತು. ಅದರ ವಿರುದ್ಧ 174 ದಿನಗಳಿಂದ ಪ್ರತಿಭಟನೆಯನ್ನು ಮಾಡ್ತಾಯಿದ್ರು. ಆ ಪ್ರತಿಭಟನೆಯಲ್ಲಿ ಈ ಕಾಂಗ್ರೆಸ್ಸಿನ ಯಾರೂ ಕೂಡ ಅವರಿಗೆ ಸಪೋರ್ಟ್ ಮಾಡಿಲ್ಲ. ಅಲ್ಪಸಂಖ್ಯಾತರು ಅಂದರೆ ಕೇವಲ ಮುಸ್ಲಿಮರು ಅಂತ ಭಾವಿಸಲಾಗಿದೆ. ಕ್ರಿಶ್ಚಿಯನ್ರು ಅಲ್ಪಸಂಖ್ಯಾತರ ಅವರ ಕೋಟದಲ್ಲಿ ಬರುವುದಿಲ್ಲ. ಕ್ರಿಶ್ಚಿಯನ್ರು ಎಲ್ಲರೂ ವಕ್ಫ್ ಬಿಲ್ಲಿಗೆ ಸಪೋರ್ಟ್ ಮಾಡಿದರು. ಕೇರಳದ ಕ್ರಿಶ್ಚಿಯನ್ ಸಮುದಾಯದ MPಗಳು ಸಂಪೂರ್ಣವಾಗಿ ಪಕ್ಷಾತೀತವಾಗಿ ಈ ಬಿಲ್ಲನ್ನು ಸಪೋರ್ಟ್ ಮಾಡಬೇಕು ಅಂತ ಅಲ್ಲಿನ ಕ್ರಿಶ್ಚಿಯನ್ ಸಮುದಾಯ ಫರ್ಮಾನನ್ನು ಹೊರಡಿಸಿತು. ಈ ಹಿನ್ನೆಲೆಯಲ್ಲಿ 174 ದಿನದಿಂದ ಅಲ್ಲಿ ಪ್ರತಿಭಟನೆ ನಡೀತಾ ಇತ್ತು. ಆ ಪ್ರತಿಭಟನೆಯ ಒಂದು ಪರಿಣಾಮ ಏನು ಅಂತಂದರೆ, ಈಗಾಗಲೇ ಬಿಲ್ಲು ಪಾಸಾದನ ಈ ಹೊತ್ತಿನಲ್ಲಿ ಅಲ್ಲಿ 50ಕ್ಕೂ ಹೆಚ್ಚು ಜನ BJPಯ ಸದಸ್ಯತ್ವವನ್ನು ಪಡ್ಕೊಂಡಿದ್ದಾರೆ. ರಾಜೀವ್ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಸದಸ್ಯತ್ವವನ್ನು ಪಡ್ಕೊಂಡಿದ್ದಾರೆ. ಆದ್ದರಿಂದ ಅಲ್ಲಿ ಕ್ರಿಶ್ಚಿಯನ್ ಸಮುದಾಯ ಸಂಪೂರ್ಣವಾಗಿ ಈ ಬಿಲ್ಲಿಗೆ ಸಪೋರ್ಟ್ ಮಾಡಿಲ್ಲ ರಾಹುಲ್ ಗಾಂಧಿ ಟೀಮು ಅನ್ನುವ ಕಾರಣಕ್ಕಾಗಿ ಕಾಂಗ್ರೆಸ್ಸನ್ನು ಕೈಬಿಟ್ಟಿದೆ. ಕೇರಳದ ವಕ್ಫ್ ಬೋರ್ಡು ಮೊನಂಬಂ ಅನ್ನುವಂಥ ಒಂದು ಪ್ರದೇಶದಲ್ಲಿಂದ ಎಲ್ಲ ಕ್ರಿಶ್ಚಿಯನ್ ಸಮುದಾಯವೇ ವಾಸಿಸ್ತಾ ಇರುವಂಥ ಹಳ್ಳಿಯನ್ನು ಕಬ್ಜಾ ಮಾಡಿತ್ತು. ಅಲ್ಲಿಯ ರೋಡು ಗೀಡು ಇತ್ಯಾದಿಗಳನ್ನೆಲ್ಲ ಬಂದ್ ಮಾಡಿ ಅವರ ಬದುಕನ್ನೇ ಹೈರಾಣು ಮಾಡಿತ್ತು. ಆದ್ದರಿಂದಲೇ 174 ದಿನದಿಂದ 600ಕ್ಕೂ ಹೆಚ್ಚು ಕುಟುಂಬಗಳು ಅಲ್ಲೇನು ಅನಾಥವಾಗಿದ್ದವು ಅದರ ಪರವಾಗಿ ಪ್ರತಿಭಟನೆ ನಡೀತಾ ಇತ್ತು. ಆ ಪ್ರತಿಭಟನೆ
ನಡೆದಂಥ ಸಂದರ್ಭದಲ್ಲೇ ಈ ವಕ್ಫ್ ಬಿಲ್ ಪಾಸಾದದ್ರಿಂದ ಅಲ್ಲಿ ಮೋದಿಗೆ ಜೈಕಾರವನ್ನು ಹಾಕಲಾಯಿತು ಮತ್ತು ಮೋದಿಯವರ ಒಂದು ಪಕ್ಷವನ್ನು ಅವರು ಸೇರಿದ್ರು ಕೂಡ. ಇದಕ್ಕಿಂತ ಮುಖ್ಯವಾಗಿ ಕೇರಳದಲ್ಲಿ ಕಾಂಗ್ರೆಸ್ಸಿಗೆ ಒಂದು ಮರ್ಮಾಘಾತ ಆಗುವಂಥ ಘಟನೆ ಈ ಬಿಲ್ ಪಾಸಾದ 2 ದಿನದ ನಂತರ ನಡೆದಿದೆ. ಕಾಂಗ್ರೆಸ್ಸಿನ ಹಿರಿಯ ನಾಯಕ, ಪ್ರಭಾವಿ ನಾಯಕ ಬೆನ್ನಿ ಪೆರುವಂತನಂ ಅನ್ನುವ ವ್ಯಕ್ತಿ ಕ್ರಿಶ್ಚಿಯನ್ ಸಮುದಾಯಕ್ಕೆ ಕಾಂಗ್ರೆಸ್ಸು ಸಪೋರ್ಟ್ ಮಾಡಿಲ್ಲ, ಅಲ್ಪಸಂಖ್ಯಾತರು ಅಂದರೆ ಕೇವಲ ಮುಸ್ಲಿಂ ಸಮುದಾಯ ಅಂತ ಭಾವಿಸಿದೆ, ವಕ್ಫ್ ಬಿಲ್ಲಿಗೆ ಸಪೋರ್ಟಿವ್ ಆಗಿ ಕಾಂಗ್ರೆಸ್ ನಿಲ್ಲಬೇಕು ಅಂತ ನಮ್ಮ ಆಶಯವನ್ನು ವ್ಯಕ್ತಪಡಿಸಿದರೆ ಅದರ ವಿರುದ್ಧವಾಗಿ ನಿಂತಿತು. ಆದ್ದರಿಂದ ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೇನೆ ಅನ್ನುವಂಥ ಸ್ಪಷ್ಟ ನಿರ್ಧಾರವನ್ನು ಅಲ್ಲಿ ಬೆನ್ನಿ ಪೆರುವಂತನಂ ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಕೈಗೊಂಡಿರುವುದು ಪ್ರಾಯಶಃ ಮುಂದೊಂದು ದಿನ ಕ್ರಿಶ್ಚಿಯನ್ ಸಮುದಾಯ ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕಿನ ಒಂದು ಬಹುದೊಡ್ಡ ಭಾಗವಾಗಿತ್ತು. ಅದು ಈ ಬಿಲ್ ಪಾಸಾದ ನಂತರದ ಬೆಳವಣಿಗೆಯಲ್ಲಿ ಕಾಂಗ್ರೆಸ್ಸನ್ನು ಕೈಬಿಡುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಈ ವಕ್ಫ್ ಬಿಲ್ಲಿನ ಕಾನೂನಾಗುವಂಥ ಈ ಹೊತ್ತಿನಲ್ಲಿ ವಕ್ಫ್ ಬಿಲ್ಲಿನ ತಿದ್ದುಪಡಿ 2 ಅಪ್ಪರ್ ಹೌಸು ಲೋವರ್ ಹೌಸಲ್ಲಿ ಬಹುಮತದಿಂದ ಆಯ್ಕೆಯಾದಂಥ ಅಂಗೀಕೃತವಾದಂಥ ಈ ಹೊತ್ತಿನಲ್ಲಿ ಕಾಂಗ್ರೆಸ್ಸಿಗೆ ಒಂದು ದೊಡ್ಡ ದುರಂತಕಾರಿಯಾದ ಭವಿಷ್ಯದ ನಿರೀಕ್ಷೆ ಮಾಡುವಂಥ ವರ್ತಮಾನ ಕಣ್ಣೆದುರು ಕಾಣ್ತಾ ಇದೆ. ಹಲವಾರು ರಾಜ್ಯಗಳಲ್ಲಿ ಈಗ ಎಲೆಕ್ಷನ್ ಬರ್ತಾ ಇದೆ. ಇನ್ನು ಮುಂದೆ ಬರುವಂಥ ಲೋಕಸಭಾ ಎಲೆಕ್ಷನ್ನಿಗೂ ಕೂಡ ಇದರ ಪರಿಣಾಮ ತೀವ್ರಗೊಳ್ಳುವ ಸಾಧ್ಯತೆ ಇದೆ. ಯಾಕೆಂತಂದರೆ ರಾಹುಲ್ ಗಾಂಧಿಯ ಒಂದು ನಿರುತ್ತರ ಒಬ್ಬ ಪ್ರತಿಪಕ್ಷ ನಾಯಕನಾಗಿ, ಸಂಸದೀಯ ನಾಯಕನಾಗಿ, ವಿರೋಧ ಪಕ್ಷದ ನಾಯಕನಾಗಿ ಎಂಥ ಜವಾಬ್ದಾರಿಯನ್ನು ನಿರ್ವಹಿಸಬೇಕಿತ್ತು ವಕ್ಫ್ ಬಿಲ್ಲಿನ ವಿರುದ್ಧವಾದಂಥ ಅಭಿಯಾನದಲ್ಲಿ. ಇಡೀ ಸಮುದಾಯ, ಮುಸ್ಲಿಂ ಸಮುದಾಯ ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕಿನ ಪ್ರಥಮ ಒಂದು ಆದ್ಯತೆಯಾಗಿ ಇಡಗಂಟಾಗಿ 75 ವರ್ಷ ಕಾದ್ಕೊಂಡು ಬಂದಿದೆ. ಎಂಥ ಋಣಭಾರ ಇದೆ ಕಾಂಗ್ರೆಸ್ಸಿಗೆ. ಕಾಂಗ್ರೆಸ್ಸು ಇವತ್ತಿನವರೆಗೆ ಗೆಲ್ತಾ ಬಂದದ್ದಿದ್ದರೆ ಮೋದಿಯವರ ಈ 2 ಅವಧಿಯಲ್ಲಿ ಮತ್ತು 3ನೇ ಅವಧಿಯಲ್ಲೂ ಎಲ್ಲೋ ಅಲ್ಲಿ ಇಲ್ಲಿ ಕೆಲವು ರಾಜ್ಯಗಳಲ್ಲಿ ಅಧಿಕಾರದ ಅಸ್ತಿತ್ವವನ್ನು ಹಿಡಿದಿದ್ದರೆ ಅದು ಮುಸ್ಲಿಂ ಸಮುದಾಯದ ವೋಟ್ ಬ್ಯಾಂಕೇ ನಿರ್ಣಾಯಕವಾಗಿ ಸಂದದ್ದು. ಹಾಗಾಗಿನೇ ಮುಸ್ಲಿಂ ಸಮುದಾಯ ಈ ವಕ್ಫ್ ಬಿಲ್ಲಿನ ತಿದ್ದುಪಡಿ ಕಾಯ್ದೆಯ ಅನುಮೋದನೆಯ ಪ್ರಶ್ನೆಯ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನಿಂದ ಬಹಳಷ್ಟು ನಿರೀಕ್ಷೆ ಮಾಡಿತ್ತು. ಅದರಲ್ಲೂ ಪ್ರಿಯಾಂಕಾ ವಾಡ್ರಾ ಪ್ರಥಮ ಬಾರಿಗೆ ಸಂಸತ್ತನ್ನು ಪ್ರವೇಶ ಮಾಡೋದ್ರಿಂದ ಅವರ ಬಗ್ಗೆ, ಅವರ ಮಾತಿನ ಬಗ್ಗೆ, ಅವರ ಮಾತಿನ ವೈಖರಿಯ ಬಗ್ಗೆ ತುಂಬ ನಿರೀಕ್ಷೆಯನ್ನು ಇಟ್ಟಿತ್ತು. ರಾಹುಲ್ ಗಾಂಧಿ ಬಂಡೆಯ ಹಾಗೆ ನಿಂತು ಇದನ್ನು ವಿರೋಧಿಸ್ತಾರೆ ಅಂತ ಭಾವಿಸಿತ್ತು. ಆದರೆ ರಾಹುಲ್ ಗಾಂಧಿ ನಿಷ್ಕ್ರಿಯರಾದರು, ನಿರುತ್ತರರಾದರು. ಪ್ರಿಯಾಂಕಾ ಗಾಂಧಿ ಪಕ್ಷದ ವಿಪ್ಪನ್ನು ಉಲ್ಲಂಘಿಸಿ ಅವರು ನಾಪತ್ತೆಯಾದರು. ಈ ವ್ಯಕ್ತಿಗಳಿಂದ ಕಾಂಗ್ರೆಸ್ಸಿನ ಮೇಲೆ ಏನು ಮುಸ್ಲಿಂ ಸಮುದಾಯ ನಂಬಿಕೆ ಇಟ್ಟಿತ್ತು, ಆ ನಂಬಿಕೆಗೆ ದ್ರೋಹವಾಗಿದೆ. ಆ ನಂಬಿಕೆಯನ್ನು ಅವರು ಉಳಿಸ್ಕೊಂಡಿಲ್ಲ ಅನ್ನುವ ಕಾರಣಕ್ಕಾಗಿ ಪ್ರಾಯಶಃ ಮುಸ್ಲಿಂ ಸಮುದಾಯ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸಿನ ಸಂಪೂರ್ಣ ಕೈಬಿಡುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಯವರೇ ಇದಕ್ಕೆ ಹೊಣೆ. ಅದು ಯಾರು ಅವರಿಗೆ ಸಜೆಷನ್ ಕೊಟ್ಟರೋ, ಯಾರು ಅವರಿಗೆ ಈ ರೀತಿ ಮಾರ್ಗದರ್ಶನ ಮಾಡಿದರೋ ಗೊತ್ತಿಲ್ಲ. ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ವಕ್ಫ್ ಬಿಲ್ಲು ಪಾಸಾಗುವ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಅದನ್ನು ತಡೆಯುವ ಶಕ್ತಿ ಹೊಂದಿಲ್ಲ ಅನ್ನೋದು ನಿವೇದಿತ, ಅದು ವೇದ್ಯ. ಆದರೆ ಅದನ್ನು ಅಷ್ಟು ಸುಲಭದಲ್ಲಿ ಅಂಗೀಕೃತ ಆಗುವಂಥ ವಾತಾವರಣವನ್ನು ನಿರ್ಮಿಸಕೂಡದು ಅನ್ನುವಂಥ ಒಂದು ಹಠವನ್ನು ಕೂಡ ಕಾಂಗ್ರೆಸ್ಸು ತೊಡಲಿಲ್ವಲ್ಲ ಅನ್ನೋದು ಮುಸ್ಲಿಮರ ಆಕ್ರೋಶಕ್ಕೆ ಕಾರಣ ಆಗಿದೆ. ಆಗುವುದೆಲ್ಲ ಒಳ್ಳೆಯದಕ್ಕೆ ಅನ್ನುವ ಹಾಗೆ ಮುಸ್ಲಿಂ ವೋಟ್ ಬ್ಯಾಂಕಿನ ಬಲದಿಂದ ನಾವು ಅಧಿಕಾರಕ್ಕೆ ಬಂದೇ ಬರ್ತೇವೆ ಅಂತ ನಂಬಿ ಕೂತಿದ್ದಂಥ, ಹವಣಿಸ್ತಾ ಇದ್ದಂಥ, ಬಾಯಿಗೆ ಬಂದ ಹಾಗೆ ದೇಶದ್ರೋಹಕ್ಕೆ ಸಂಬಂಧಪಟ್ಟು ಯಾವ ಆತ್ಯಂತಿಕ ಹೆಜ್ಜೆಯನ್ನು ಇಡ್ತೇವೆ ಅನ್ನುವಂಥ ದಾಷ್ಟ್ಯ, ದರ್ಪ, ದುರಂಕಾರವನ್ನು ತೋರಿಸ್ತಾ ಇದ್ದಂಥ, ದೇಶದ್ರೋಹಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಂಥ ಕಾಂಗ್ರೆಸ್ ಪಕ್ಷಕ್ಕೆ ಕೊನೆಗೂ ಇದ್ದಂಥ ಒಂದು ಆಶ್ರಯ, ಮುಳುಗುವವನಿಗೆ
ಹುಲ್ಲುಕಡ್ಡಿಯ ಆಶ್ರಯ ಅನ್ನುವ ಹಾಗೆ ನಾವೇನಾದರೂ ಗೆಲ್ತೇವೆ ಅನ್ನುವ ಆತ್ಮವಿಶ್ವಾಸವನ್ನು ಹೊಂದದಿದ್ದರೆ ಅದು ಕೇವಲ ಮುಸ್ಲಿಂ ಸಮುದಾಯದ ವೋಟ್ ಬ್ಯಾಂಕಿನ ಬಲ. ಆ ಬಲವನ್ನು ಕಾಂಗ್ರೆಸ್ಸು ಕಳ್ಕೊಂಡಿದೆ. ಕಾಂಗ್ರೆಸ್ ಅನಾಥವಾಗಿದೆ. ಕಾಂಗ್ರೆಸ್ಸು ನೆಲ ತಪ್ಪಿದೆ. ಕಾಂಗ್ರೆಸ್ಸು ಗುರಿ ತಪ್ಪಿದೆ. ಹಾಗಾಗಿ ಕಾಂಗ್ರೆಸ್ ಮುಕ್ತ ಭಾರತ ಅನ್ನುವ BJPಯ ಘೋಷಣೆ, NDA ಸರ್ಕಾರದ ಘೋಷಣೆ ಏನಿದೆ, ಆ ಘೋಷಣೆ ಅತ್ಯಂತ ಪ್ರಬಲವಾಗಿ, ಕ್ಷಿಪ್ರವಾಗಿ ಭಾರತದ ಭೂಪಟದಲ್ಲಿ ಕಾಣಿಸ್ಕೊಳ್ಳುವ ಎಲ್ಲ ಲಕ್ಷಣಗಳೂ ಕಾಣ್ತಾ ಇದೆ. ಹಾಗಾಗಿ ವಕ್ಫ್ ಬಿಲ್ ತಿದ್ದುಪಡಿ ಕಾಯ್ದೆ ಕೇವಲ ಜಾರಿಗೆ ಬರುವಂಥ ಒಂದು ಪ್ರಕ್ರಿಯೆಯ ಐತಿಹಾಸಿಕ ಕ್ಷಣಕ್ಕೆ ಅದು ಸಾಕ್ಷಿಯಾಗದಷ್ಟೇ ಅಲ್ಲ, ಈ ಬಿಲ್ಲಿನ ಸೈಡ್ ಇಫೆಕ್ಟ್ ಏನಿದೆ ಅದು ಕಾಂಗ್ರೆಸ್ಸಿಗೆ ಬಹಳ ಮರ್ಮಾಘಾತವನ್ನು ಕೊಡುವ ಮತ್ತು ಭವಿಷ್ಯದಲ್ಲಿ ಕಾಂಗ್ರೆಸ್ಸು ಧೂಳಿಪಟ ಆಗುವಂಥ ಎಲ್ಲ ಒಂದು ಅಭಿಯಾನಕ್ಕೆ ಇದು ಮೂಲವಾಗಿದೆ, ಪ್ರಥಮ ಹೆಜ್ಜೆಯಾಗಿದೆ ಅನ್ನೋದನ್ನು ನಾವು ಗಮನಿಸಬೇಕು. ವಕ್ಫ್ ಬಿಲ್ಲಿನ ಒಟ್ಟು ಪರಿಣಾಮ ಏನು ಅಂತ ನಾವು ಭಾವಿಸ್ತಾ ಹೋದರೆ, ನೆಲವನ್ನು ವಕ್ಫ್ ಬೋರ್ಡಿನ ನೆಲವನ್ನು ನುಂಗಿದ ಕಾಂಗ್ರೆಸ್ಸಿನ ಪುಡಾರಿಗಳ ಬಣ್ಣ ಬಯಲಾಗಲಿಕ್ಕಿದೆ. ವಕ್ಫ್ ಬೋರ್ಡಿನಿಂದಲೂ ಅನ್ಯಾಯ ಆಗಬಾರದು ಸಾರ್ವಜನಿಕರಿಗೆ, ಮತ್ತು ವಕ್ಫ್ ಬೋರ್ಡಿನ ಆಸ್ತಿಗೆ ಕೂಡ ಅನ್ಯಾಯ ಆಗಬಾರದು ಅನ್ನೋದು ಕೇಂದ್ರ ಸರ್ಕಾರದ ಅಭಿಮತ. ಹಾಗಾಗಿ ಈ ವಕ್ಫ್ ಬೋರ್ಡಿನಿಂದ ಆದಂಥ ಅಕ್ರಮ ಆಸ್ತಿಯ ಜಪ್ತಿಯೂ ಆಗಬೇಕು. ವಕ್ಫ್ ಬೋರ್ಡಿನ ಆಸ್ತಿಯನ್ನು ಕಬಳಿಸಿದಂಥ ಈ ನೆಲಗಳ್ಳರು, ಭೂಗಳ್ಳರು, ರಾಜಕಾರಣಿಗಳಿಗೂ ಕೂಡ ಶಾಸ್ತಿಯಾಗಬೇಕು ಅನ್ನೋದು ದೇಶದ ಆಶಯ. ನಮಸ್ತೆ.